ಹಾಯ್, ಎಲ್ರಿಗೂ ನಮಸ್ಕಾರ. ಅದೇನು ರೋಡ್ ನೋಡ್ತೀರ, ಟಾರ್ ರೋಡು, ಅದು ಬಂದು ನಿಮಗೆ ಬಸ್ ರೂಟ್. ಅಲ್ಲೂ ನಿಮಗೆ ಟಾರ್ ರೋಡ್ ಇದೆ, ಬಸ್ ರೂಟ್. ಇದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಹೋಗುತ್ತೆ. ಈ ಜಾಗ ಬಂದು ನಿಮಗೆ ಇಲ್ಲಿಂದ 2 ಕಿಲೋಮೀಟ್ರ್ ಹೋದರೆ ಬೆಂಗಳೂರು ಮೈಸೂರು ರೋಡು. ಚನ್ನಪಟ್ಟಣಕ್ಕಿಲ್ಲಿಂದ ನಿಮಗೆ 12 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ನಿಮಗೆ 57 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಊರು ಪಕ್ಕದೇ ಜಾಗ ನೋಡಿ, ಊರೆಲ್ಲ ಅಕ್ಕಪಕ್ಕದಲ್ಲಿದೆ. ನೋಡಿ, ಈ ರೋಡ್ಗೆ ಈಸ್ಟ್ ಫೇಸಿಂಗ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈಸ್ಟ್ ಫೇಸಿಂಗ್. ಇದು ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 27 ಕುಂಟೆ ಜಾಗ. ನೋಡಿ, ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಫುಲ್ಲು ಲಾಸ್ಟ್ವರೆಗೂ ಬರುತ್ತೆ. ತೆಂಗಿನ ಮರ ಏನಿದೆ ಅಲ್ಲಿವರೆಗೂ ಬರುತ್ತೆ. ಪ್ಯೂರ್ ಕೆಂಪು ಭೂಮಿ ಇದು. ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ತೆಂಗೆಲ್ಲ ಹಾಕೊಂಡಿದ್ದಾರೆ. ನೋಡಿ, ಈಗ ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ನೋಡಿ, ಅಲ್ಲಿ ಎಲ್ಲ ಮನೆಗಳಿದೆ, ಇಲ್ಲೂ ಮನೆಗಳಿದೆ. ಅದು ಮೈನ್ ರೋಡ್. ಅದು ಹಿಂಗೆ ಹೋದರೆ ನಿಮ್ಗೆ 2 ಕಿಲೋಮೀಟ್ರ್ ಬೆಂಗಳೂರು ಮೈಸೂರು ರೋಡು. ನೋಡಿ, ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. 27 ಕುಂಟೆ ಇದೆ. ಅಕ್ಕಪಕ್ಕ ಎಲ್ಲ ನಿಮಗೆ ತೆಂಗಿನ ತೋಟ, ಮಾವಿನ ತೋಟ ಮತ್ತು ಎಲ್ಲ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ. ಜಾಸ್ತಿ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ತೊಗೊಂಡಿರೋದು ಜಾಗನ. ನೋಡಿ, ನಿಮಗೆ ಆ ಬೋರ್ಡ್ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ 27 ಕುಂಟೆ. ಇದೊಂದು ಪಾತಿ, ಅದೊಂದು ಪಾತಿ, ಹಿಂಗೇನಿದೆ ಹಿಂಗೆ ಅದೇ ಕಾರಣ. ಆ ಬಾರ್ಡ್ರು ನೋಡಿ, ಅದೇನಿದೆ ಅದು ಬಾರ್ಡ್ರ್. ಇದು ಫುಲ್ಲು ಇದು ಬಂದು ಪ್ಯೂರ್ ಕೆಂಪು ಭೂಮಿ. ಇವರು ಉತ್ಕೊಂಡಿಲ್ಲ, ಹಿಂಗೆ ತಕ್ಕಲು ಬಿಟ್ಬಿಟ್ಟವ್ರೆ. ನೀವು ಕಲ್ಟಿವೇಟ್ ಮಾಡಿದ್ರೆ ಸೇಮ್ ಇದೇ ಥರ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಬಂದು ಪರ್ಚೇಸ್ ಮಾಡಿರಲ್ಲ ಲ್ಯಾಂಡು, ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ. ಇದ್ರ ಬೆಲೆ ಬಂದು ಫರ್ ಗುಂಟೆ 3.5 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆ ಇಲ್ಲೂ ಕೂಡ ಬಸ್ ರೂಟ್ ಬರುತ್ತೆ. ಇಲ್ಲೂ ಕೂಡ ಬಸ್ ರೂಟ್ ಇದೆ. ನೋಡಿ, ಅಲ್ಲಿ ಗಾಡಿ ಹೋಗ್ತಿದೆಯಲ್ಲ, ಅದು ಕೂಡ ಬಸ್ ರೂಟು. ನೀವು ಬಸ್ಸಲ್ಲಿ ಇಲ್ಲದೆ ಆರಾಮಾಗಿ ಬರ್ಬೋದು. ನೋಡಿ, ಅದೇ ಟಾರ್ ರೋಡು. ನೋಡಿ, ಅಲ್ಲಿ ಹೋಗುತ್ತೆ ಗಾಡಿ, ಅಲ್ಲಿ ಬಸ್ಸು ಕೂಡ ಬರುತ್ತೆ. ನೀವು ಆರಾಮಾಗಿ ಚನ್ನಪಟ್ಟಣದಿಂದ ಈ ಜಾಗಕ್ಕೆ ಬಸ್ಸಲ್ಲೂ ಕೂಡ ಬರ್ಬೋದು. ನೋಡಿ, ಯಾರೆಲ್ಲ ಒಂದು 25 ಕುಂಟೆ 30 ಕುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 27 ಕುಂಟೆ ಬೆಂಗಳೂರು ಮೈಸೂರು ರೋಡ್ಗೂ ಹತ್ರ, ಚನ್ನಪಟ್ಟಣಕ್ಕೂ ಹತ್ರ, ಊರ ಪಕ್ಕದ ಜಾಗ ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಒಂದು ಮನೆ ಕಟ್ಕೊಂಡು ಒಂದು ಬೋರ್ ಹಾಕ್ಸ್ಕೊಂಡು ಹೊಸದಾಗಿ ಏನು ಬೇಕಾದರೂ ಇಲ್ಲಿ ಫಾರ್ಮೇಷನ್ಗಳು, ಸೇಮ್ ತೆಂಗು, ಮಾವು, ಅಡಿಕೆ, ಬಾಳೆ ಏನು ಬೇಕಾದರೂ ಹಾಕೊಂಬೋದು. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ನಿಮಗೆ ಗ್ರಾಮದ ಪರಿಮಿತಿಗೆ ಬರೋದ್ರಿಂದ ಪಂಚಾಯತ್ ನೀರು, ವಿದ್ಯುತ್ ಪ್ರತಿಯೊಂದು ಸೌಲಭ್ಯನೂ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ. ನೋಡಿ, ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ಅದೇನಿದೆ ಬುಧ ಮಂದಿ ಫುಲ್ ಸ್ಕ್ವೇರ್ ಶೇಪಲ್ಲಿ ಬರ್ತೀವಿ ಜಾಗ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೆ ನಾನು ಒಂದು 80 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ ಈ ಜಾಗ.